ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಹರಿ ಓಂ. NKR TV ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು PCOD ಮತ್ತು PCOS ಇದರಲ್ಲಿ ಯೋಗದ ಮಹತ್ವಪೂರ್ಣ ಪಾತ್ರವನ್ನು ಚರ್ಚಿಸೋಣ. ಯೋಗವು ಶರೀರ ಮತ್ತು ಮನಸ್ಸನ್ನು ಒಟ್ಟಾಗಿ ಸಮತೋಲನದಲ್ಲಿಡಿಸುವ ಮೂಲಕ PCOD ಮತ್ತು PCOS ನಿಯಂತ್ರಣಕ್ಕೆ ಬಹಳ ಪರಿಣಾಮಕಾರಿ ಪರಿಹಾರವಾಗುತ್ತದೆ. ಇದಲ್ಲದೆ ಯೋಗವು ನಮಗೆ ಇವಾಗ ನಾವು PCOD PCOS ತೊಂದರೆಗಳಿರುತ್ತವಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಕಡಿಮೆ ಮಾಡುತ್ತದೆ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಡಯಾಬಿಟಿಸ್ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ. ಯೋಗಾಭ್ಯಾಸದಿಂದ ಒಬೆಸಿಟಿ ಬೊಜ್ಜನ್ನು ಕರಗಿಸುತ್ತದೆ ಮತ್ತು ಆಂಡ್ರೋಜನ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತದೆ. ಇದಲ್ಲದೆ ಯೋಗಾಭ್ಯಾಸದಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಈ ಹಿಸ್ಟುಟಿಸಮ್ ಅಂತೀವಲ್ವ, ಅಂದರೆ ಮುಖ ಮತ್ತು ಮೈ ಮೇಲೆ ರೋಮಗಳ ಬೆಳವಣಿಗೆ ಅದು ಕೂಡ ಕಡಿಮೆ ಆಗುತ್ತದೆ. ಆಮೇಲೆ ಯೋಗಾಭ್ಯಾಸ ಮಾಡುವುದರಿಂದ ಅಂಡಾಣುಗಳ ಸರಿಯಾದ ಬೆಳವಣಿಗೆ ಆಗುತ್ತದೆ. ಈ ಅಂಡಾಶಯದಲ್ಲಿ ಫಾಲಿಕಲ್ಸ್ ಬೆಳವಣಿಗೆ, ಅದರಿಂದ ಎಗ್ ರಿಲೀಸ್ ಆಗೋದು, ಇದೆಲ್ಲ ನಾರ್ಮಲೈಸ್ ಆಗುತ್ತೆ. ಅದಲ್ಲದೆ ಮತ್ತು ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಇವಾಗ ಸ್ಟ್ರೆಸ್ಸಿಂದ ಕಾರ್ಟಿಸಾಲ್ ಒಂದು ಹಾರ್ಮೋನ್ ಇರುತ್ತದೆ. ಇದು ಆಡ್ರಿನಲ್ ಗ್ಲ್ಯಾಂಡ್ ಇಂದ ರಿಲೀಸ್ ಆಗುತ್ತೆ. ಇವಾಗ ಸ್ಟ್ರೆಸ್ ಆದರೆ ಆಡ್ರಿನಲ್ ಗ್ಲ್ಯಾಂಡ್ ಜಾಸ್ತಿ ಕಾರ್ಟಿಸಾಲ್ ಲೆವೆಲ್ಸ್ ಇನ್ಕ್ರೀಸ್ ಮಾಡುತ್ತೆ. ಇದು ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆಗೋದ್ರಿಂದ ಆಂಡ್ರೋಜನ್ ಹಾರ್ಮೋನ್ ಕೂಡ ಜಾಸ್ತಿ ಆಗುತ್ತದೆ. ಸೊ ಯೋಗಾಭ್ಯಾಸ ಮಾಡೋದ್ರಿಂದ ಈ ಎಲ್ಲ ಹಾರ್ಮೋನ್ಗಳ ಸಮತೋಲನೆ ಉಂಟಾಗುತ್ತದೆ. ಹೀಗೆ ಯೋಗ ನಮಗೆ PCOD PCOS ಲಕ್ಷಣಗಳನ್ನು ಸಮತೋಲನದಲ್ಲಿಡೋದಕ್ಕೆ ಸಹಾಯ ಮಾಡುತ್ತದೆ. ಇವಾಗ ನಾವು ಸಾರಾಂಶ ನೋಡಬೇಕು ಅಂದರೆ ಇಷ್ಟೆಲ್ಲ ಹಿಂದಿನ ಎಪಿಸೋಡ್ಗಳಲ್ಲಿ ಏನು ಚರ್ಚಿಸಿದ್ವೋ ಅದೆಲ್ಲ ನೋಡಿದ್ರೆ ನಮ್ಮ ಆರೋಗ್ಯದ ಬಗ್ಗೆ ಮುಂಚೆಯಿಂದಲೂ ಆರಂಭದಿಂದಲೂ ಕಾಳಜಿ ವಹಿಸೋದು ಒಳ್ಳೆಯದು. ಅಂದರೆ ಇವಾಗ ನಾನು ಹೇಳಿದ್ನಲ್ಲ, 10 ರಿಂದ 12 ವಯಸ್ಸಿನ ಹುಡುಗಿಯರು ಮುಂಚೆಯಿಂದನೂ ಸಾತ್ವಿಕ ಆಹಾರ ಆಮೇಲೆ ಯೋಗಾಭ್ಯಾಸ ಮಾಡೋದ್ರಿಂದ ಮುಂದೆ ಅಂದರೆ ಈ ಸಂತಾನೋತ್ಪತ್ತಿ ವಯಸ್ಸಿನಲ್ಲಿ ಬರೋ ತೊಂದರೆಗಳನ್ನು ಅವಾಯ್ಡ್ ಮಾಡಬಹುದು. ಅದಲ್ಲದೆ ನಾವು ಆಹಾರ ವಿಹಾರ ವಿಚಾರದ ಬಗ್ಗೆ ಮಾತಾಡಿದ್ವಿ. ಸಾತ್ವಿಕ ಆಹಾರ, ಆಮೇಲೆ ಸರಿಯಾಗಿ ನಿದ್ದೆ ಆಗಬೇಕು, 6 ರಿಂದ 8 ಗಂಟೆಗಳ ಕಾಲ ಗುಣಮಟ್ಟದ ನಿದ್ರೆ, ಮತ್ತು ಸ್ಟ್ರೆಸ್ ಕಡಿಮೆ ಆಗಬೇಕು. ಸ್ಟ್ರೆಸ್ ರಿಲೇಟೆಡ್ ಕೆಲಸ ಯಾವುದು ಮಾಡದೆ ನಮ್ಮ ದಿನಚರಿ ತುಂಬ ಆ್ಯಕ್ಟಿವ್ ಆಗಿರಬೇಕು. ಅಂದರೆ 30 ನಿಮಿಷದಿಂದ 45 ನಿಮಿಷದವರೆಗೆ ಯೋಗಾಭ್ಯಾಸ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ. ಆಮೇಲೆ ನಮ್ಮ ಆಹಾರವನ್ನು ನಾವೇ ತಯಾರಿಸ್ಕೊಳ್ಳೋದು ಒಂದು ಉತ್ತಮ ಹವ್ಯಾಸ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ನಾವು ಒಳ್ಳೆಯ ಆಹಾರ ತಿಂತಿದ್ದೀವೋ, ಅದರಲ್ಲಿ ಏನು ಹೋಗುತ್ತೆ ಏನಿಲ್ಲ ಅಂತ ಎಲ್ಲ ಗೊತ್ತಾಗುತ್ತೆ ನಮಗೆ. ಅದಲ್ಲದೆ ಮತ್ತು ನಾವು ಧ್ಯಾನ ಮಾಡೋದು, ಡೈಲಿ 5 ರಿಂದ 10 ನಿಮಿಷ ಧ್ಯಾನ ಮಾಡೋದು, ಜರ್ನಲಿಂಗ್ ಬರೆಯೋದು, ಪಾಸಿಟಿವ್ ಅಫರ್ಮೇಷನ್ಸ್ ಹೇಳೋದು, ಇದೆಲ್ಲ ನಮಗೆ ಒಂದು ಒಳ್ಳೆಯ ಲೈಫ್ ಸ್ಟೈಲನ್ನು ನಾವು ಅಳವಡಿಸ್ಕೊಳ್ತೇವೆ. ಈ ಎಲ್ಲ ಪಾಯಿಂಟ್ಗಳನ್ನು ನೋಡಿದ್ರೆ ಅಂದರೆ ಅಳವಡಿಸ್ಕೊಂಡ್ರೆ ನಾವು PCOD PCOSನ್ನು ರಿವರ್ಸ್ ಮಾಡಬಹುದು ಅಂತ ಹೇಳಬಹುದು. ಇದೆಲ್ಲ ಹೇಳ್ತಾ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಐಶ್ವರ್ಯವಲ್ಲ, ಇದು ಒಂದು ಅವಶ್ಯಕತೆ. ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ನಮಸ್ತೆ.
ಮುಂದಿನ ಅಭ್ಯಾಸ ಪ್ರಾಣಾಯಾಮ. ಉಜ್ಜಾಯಿ ಪ್ರಾಣಾಯಾಮ. ಇದಕ್ಕೆ ವಿಕ್ಟೋರಿಯಸ್ ಬ್ರೆತ್ ಅಂತಲೂ ಕರೀತಾರೆ. ಮಾಡೋದು ಹೇಗೆ ಅಂತ ನೋಡೋಣಂತೆ. ಮೊದಲಿಗೆ ನೇರವಾಗಿ ಕೂತ್ಕೊಳ್ಬೇಕು. ನಂತರ ಎದೆಗೂಡಿನ ಭಾಗವನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಕತ್ತು ಅಂದರೆ ನಮ್ಮ ಗಲ್ಲದ ಭಾಗವನ್ನು ಎದೆಗೂಡಿನ ಕಡೆಗೆ ಬೆಂಡ್ ಮಾಡಿ ಕತ್ತು ಲಾಕ್ ಆಗಬೇಕು ಒಳಕ್ಕೆ. ಇಲ್ಲಿ ಇದನ್ನು ಕನ್ನಡದಲ್ಲಿ ಹಾವು ಇಸ್ಸಿಂಗ್ ಸೌಂಡ್ ಅಂದರೆ ಹಾವು ಬುಸುಗುಟ್ಟುವಂಥ ಒಂದು ಶಬ್ದ ಇದು. ಉಸಿರು ತಗೊಳ್ಬೇಕಾದ್ರೆ ಬಿಡಬೇಕಾದ್ರೆ ಗಂಟಲಿನ ಭಾಗವನ್ನು ಸ್ವಲ್ಪ ಕಾಂಟ್ರ್ಯಾಕ್ಟ್ ಮಾಡಿ ಉಸಿರು ತಗೊಳ್ಳೋದು. ಉಸಿರು ತಗೊಳ್ಬೇಕಾದ್ರೆ ನಮಗೆ ಒಂಥರ ಹಾವು ಬುಸುಗುಟ್ಟುವಂಥ ಶಬ್ದವೇ ಕೇಳಿಸ್ತದೆ. ಈಗ ನಿಧಾನಕ್ಕೆ ಉಸಿರನ್ನು ತಗೊಳ್ತೀನಿ. ತಗೊಳ್ಬೇಕಾದ್ರೆ ನೋಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಉಸಿರು ಬಿಡುವ ಶಬ್ದ. ಪ್ರತಿನಿತ್ಯದ ಅಭ್ಯಾಸದಿಂದ ಥೈರಾಯ್ಡ್ ಗ್ಲ್ಯಾಂಡ್ಸ್ಗೆ ಒಳ್ಳೆಯ ಅಭ್ಯಾಸ ಇದು. ಇದರ ಅಭ್ಯಾಸದಿಂದ ನಮ್ಮ ಉಸಿರಾಟದ ಒಂದು ಲಂಗ್ ಕೆಪ್ಯಾಸಿಟಿನ ಇಂಪ್ರೂವ್ ಮಾಡ್ಕೋಬೋದು. ಎಮೋಷ್ನಲಿ ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ಆ್ಯಂಗ್ಸೈಟಿ ನಾವು ರೆಡ್ಯೂಸ್ ಮಾಡ್ಕೊಳ್ಬೋದು. ಇದರ ಪ್ರತಿನಿತ್ಯದ ಅಭ್ಯಾಸದಿಂದ ವೆಯ್ಟ್ ಲಾಸ್ಗೂ ಒಳ್ಳೆ ಪ್ರಾಮುಖ್ಯತೆಯನ್ನು ಕೊಡುತ್ತದೆ. 8ರಿಂದ 10 ಇನ್ನೂ ಆಗುತ್ತೆ ಅಂತಂದರೆ ಅಭ್ಯಾಸ ಚೆನ್ನಾಗಿ ಆದರೆ 2-3 ನಿಮಿಷ ಮಾಡೋ ಮಟ್ಟಕ್ಕೆ ನಾವು ಅಭ್ಯಾಸ ಮಾಡ್ಬೋದು. ನಿಧಾನಕ್ಕೆ ತಲೆಯ ಭಾಗವನ್ನು ಮೇಲಕ್ಕೆ ಎತ್ತಿ ಉಸಿರಾಟದಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸವನ್ನು ಗಮನಿಸ್ತಾ ಹೋಗಿ. ಇದರ ಅಭ್ಯಾಸದ ನಂತರ ಉಸಿರು ಬಹಳ ಸಮಾಧಾನ ಆಗ್ತಾ ಹೋಗುತ್ತೆ. ನಮ್ಮ ಬ್ರೆತ್ ತುಂಬ ಸಾಫ್ಟ್ ಆಗುತ್ತೆ. ಅದನ್ನು ಗಮನಿಸ್ತಾ ಹೋಗಿ. ಈಗ ಸೂರ್ಯ ನಮಸ್ಕಾರದ ಅಭ್ಯಾಸ. 2 ಕೈಗಳು ನಮಸ್ಕಾರ ಮುದ್ರೆ. ಏಕಂ, ಮಂಡಿಯನ್ನು ಸ್ವಲ್ಪ ಮಡಚಿ ಸೊಂಟದ ಭಾಗ ಸ್ವಲ್ಪ ಮುಂದಕ್ಕೆ ತಳ್ಳಿ. ದ್ವೇ, 2 ಕೈಗಳನ್ನು ಮೇಲಕ್ಕೆ ಊರ್ಧ್ವ ಹಸ್ತ. ತ್ರಿಣಿ, ಪಾದಹಸ್ತ, 2 ಕೈಗಳನ್ನು ಮುಂದಕ್ಕೆ ಚಾಚಿ ಅಂಗ 2 ಪಾದದ ಪಕ್ಕದಲ್ಲಿ, ತಲೆ ಆದಷ್ಟು ಒಳಕ್ಕೆ. ಚತ್ವಾರಿ, ಬಲಗಾಲು ಹಿಂದೆ, ಬಲ ಕಾಲಿನ ಮಂಡಿಯನ್ನು ನೆಲಕ್ಕೆ ವಿರಮಿಸಿ ಅಂಗೈಯನ್ನು ಒತ್ತಬೇಕು. ತಲೆ ಎತ್ತಿ ಮುಂದಕ್ಕೆ ನೋಡಿ. ಪಂಚ, 2 ಕಾಲುಗಳು ಹಿಂದಕ್ಕೆ, 2 ಕಾಲು ಬೆರಳು ಮೇಲೆ ನಿಂದಿರಿಸಿ 2 ಕಾಲುಗಳನ್ನು ಜೋಡಿಸ್ಬೇಕು. ಸೊಂಟದ ಭಾಗ ಭೂಮಿಗೆ ಸಮಾನಾಂತರ. ಷಟ, ಅಷ್ಟಾಂಗ, ಮೊಣಕಾಲು, ಎದೆ, ಗಲ್ಲವನ್ನು ನೆಲಕ್ಕೆ. ಸಪ್ತ, ಭುಜಂಗ, ಎದೆ ಮಧ್ಯಭಾಗವನ್ನು ಮೇಲಕ್ಕೆ ಎತ್ಕೊಂಡ್ಬನ್ನಿ, ಕಾಲು ಬೆರಳು ಬಿಡಬೇಕು. ಅಷ್ಟ, ಅಧೋಮುಖ ಶ್ವಾನಾಸನ. ಸೊಂಟದ ಭಾಗ ಮೇಲಕ್ಕೆತ್ತಿ 2 ಕಾಲುಗಳನ್ನು ಹಿಮ್ಮಡಿಯನ್ನು ಒತ್ತಬೇಕು. ತಲೆ ಭಾಗ ಒಳಕ್ಕೆ. ನವ, ಬಲಗಾಲು 2 ಕೈ ಮಂದಕ್ಕೆ, ಏಕಪಾದ ಪ್ರಸರಣಾಸನ. ಅಂಗೈ ಊರಬೇಕು. ಹಿಂದಿನ ಕಾಲು ಬೆರಳು ಚಾಚಿರಬೇಕು ಹಿಂದಕ್ಕೆ. ದಶ, 2 ಕಾಲು ಮುಂದಕ್ಕೆ, ಪಾದ ಹಸ್ತಾಸನ. 2 ಕಾಲು ಮುಂದೆ, ಕೈಗಳೆರಡು ಪಕ್ಕಕ್ಕೆ. ಆಗುವಂಥವ್ರು ಅಂಗೈಯನ್ನು ಊರಿ, ಆಗದೇ ಇರೋರು ಕೈ ಬೆರಳ ತುದಿಗಳನ್ನು ಇಡ್ಬೋದು ತಲೆ ಭಾಗ ಒಳಕ್ಕೆ. ಏಕಾದಶ, 2 ಕೈ ಮೇಲಕ್ಕೆ. ಇಂದಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣಂತೆ. ಮೊದಲನೇ ಅಭ್ಯಾಸ ಭುಜಂಗಾಸನ. 2 ಕಾಲುಗಳನ್ನು ಮುಂದಕ್ಕೆ ಚಾಚಬೇಕು. ಹಾಗೆ 2 ಕಾಲುಗಳನ್ನು ನಿಮ್ಮ ಬಲಬದಿಯಲ್ಲಿ ತಗೊಳ್ಳಿ. ಹಾಗೆ ಹೊಟ್ಟೆಯನ್ನು ನೆಲಕ್ಕೆ ತಾಕುತ್ತಾ ಮಲಗಿ. ಕಾಲು ಬೆರಳು ಬಿಟ್ಟಿರಬೇಕು ಹಿಂದೆ. ಕೈಗಳೆರಡು ಎದೆಗೂಡು ಮತ್ತು ಹೊಟ್ಟೆಯ ಮಧ್ಯಭಾಗದಲ್ಲಿ ಇಟ್ಕೊಳ್ಳಿ. 2 ಭುಜಗಳನ್ನು ಒಮ್ಮೆಲೆ ಹಿಂದಕ್ಕೆ ತಿರುಗಿಸಿ
ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬನ್ನಿ. ಅರ್ಧ ಮೇಲಕ್ಕೆ ಬಂದರೆ ಸಾಕಾಗುತ್ತೆ. ಇನ್ನು ಸ್ವಲ್ಪ ಮೇಲೆ ಅಷ್ಟು ನಿಧಾನ ಕಾಲು ಬೆರಳು ಬಿಟ್ಟಿರಬೇಕು. ಇಲ್ಲೇ ಉಸಿರನ್ನು ತಗೊಳ್ಳೋದು, ಬಿಡ್ತಾ ಕೆಳಕ್ಕೆ ಹೋಗೋದು. ಮತ್ತೆ ಉಸಿರು ತಗೊಳ್ಳಿ, ಬಿಡ್ತಾ ನಿಧಾನಕ್ಕೆ ಮೇಲಕ್ಕೆ ಬನ್ನಿ, ಕಾಲು ಬೆರಳು ಬಿಟ್ಟಿರಲಿ. ಕೈಗಳು ನೇರ ಮಾಡೋದು ಬೇಡ. ಮತ್ತೆ ಉಸಿರು ತಗೊಳ್ಳಿ, ಉಸಿರನ್ನು ಬಿಡ್ತಾ ಕೆಳಕ್ಕೆ. ಈ ರೀತಿ ಒಂದು 4ರಿಂದ 5 ಸತಿ ಅಭ್ಯಾಸ ಮಾಡೋಣಂತೆ. ಕೊನೆ ಬಾರಿ ಭಂಗಿಯಲ್ಲಿ ಹಾಗೇ ಇರೋದು. 4 ಸತಿ ಆದಮೇಲೆ 5ನೇ ಸತಿ ಯಾವಾಗ ಬರ್ತೀರಿ ಅವಾಗೆ ನಿಧಾನಕ್ಕೆ ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಮೇಲಕ್ಕೆ ಬರ್ರಿ. ಬಂದು ಅಲ್ಲೇ ಇರಬೇಕು, ಇಲ್ಲೇ ವಿರಮಿಸ್ಬೇಕು, ಇಲ್ಲೇ ಇರಬೇಕು. ಇಲ್ಲೇ ನಿಧಾನಕ್ಕೆ ದೃಷ್ಟಿ ಮುಂದಕ್ಕೆ, ನಿಧಾನಕ್ಕೆ ಉಸಿರು ತಗೊಳ್ಳೋದು, ಬಿಡೋದು. ಭುಜಂಗಾಸನದ ಅಭ್ಯಾಸದಿಂದ ಸೊಂಟದ ಭಾಗವನ್ನು ನಾವು ಸ್ಟ್ರೆಂಥನ್ ಮಾಡ್ಕೊಳ್ಬೋದು. ಅಬ್ಡಾಮಿನಲ್ ಆರ್ಗನ್ಸ್ ಅಂದರೆ ಹೊಟ್ಟೆಯ ಭಾಗದ ಎಲ್ಲ ಅಂಗಾಂಗಗಳಿಗೆ ಒಳ್ಳೆ ಸ್ಟಿಮ್ಯುಲೇಷನ್ ಮಾಡ್ಬೋದು. PCOD ಇರೋರಿಗೆ, ಯಾರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ತದೆ, ಆ ಥರದ್ದವ್ರಿಗೆ ಒಳ್ಳೆ ಅಭ್ಯಾಸ ಇದು. ನಿಧಾನಕ್ಕೆ ಕೆಳಕ್ಕೆ ಹೋಗಿ ಮಕರಾಸನದಲ್ಲಿ ವಿಶ್ರಮಿಸಿ. ರಿಲ್ಯಾಕ್ಸ್ ಇನ್ ಮಕರಾಸನ. ಕೈಗಳೆರಡು ಮುಂದೆ, ಕತ್ತಿ ಆಧಾರ ಒಂದು ಕಡೆ ಇಟ್ಕೊಂಡು ವಿಶ್ರಾಂತಿ. ಮುಂದಿನ ಅಭ್ಯಾಸ ಧನುರಾಸನ. ಧನುರ್ ಅಂದರೆ ಧನಸ್ಸು. ಧನಸ್ಸಿನ ಅಭ್ಯಾಸವನ್ನು ಮಾಡ್ತಾ ಹೋಗ್ತೀವಿ. ಹಿಂದಗಡೆ 2 ಕಾಲು ಬೆರಳು ಉದ್ದಕ್ಕೆ ಚಾಚಬೇಕು. ಕೈಗಳೆರಡು ಹಿಂದಕ್ಕೆ ತಗೊಳ್ಳಿ. 2 ಕಾಲುಗಳನ್ನು ಮಡಚಿ ಅಂಗಾಲನ್ನು ಹಿಡ್ಕೊಳ್ಳಿ. 2 ಅಂಗಾಲನ್ನು ಹಿಡ್ಕೊಳ್ಳಿ. ನಿಧಾನಕ್ಕೆ ಭುಜಗಳು ಹಿಂದಕ್ಕೆ ತಗೊಳ್ಬೇಕು. ಒಮ್ಮೆ ಉಸಿರು ತಗೊಳ್ಳಿ. ಉಸಿರನ್ನು ಬಿಡ್ತಾ ಇಡೀ ಶರೀರವನ್ನು ಮೇಲಕ್ಕೆತ್ತಿ, ಹೊಟ್ಟೆಯ ಭಾಗ ಮಾತ್ರ ನೆಲಕ್ಕೆ, ಮಿಕ್ಕಿದೆಲ್ಲವುದು ಮೇಲಕ್ಕೆ. ಭುಜ, ತೋಳು, ತೊಡೆ 2 ಭುಜಗಳನ್ನು ಹಿಂದಕ್ಕೆ ತಳ್ತಾ ಹೋಗಬೇಕು. ಇಡೀ ಬೆನ್ನುಗಂಬದ ಮಾಂಸಖಂಡಗಳಿಗೆ ಒಳ್ಳೆ ಶಕ್ತಿಯನ್ನು ಕೊಡುತ್ತೆ. ನಂತರ ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದರೆ ನಮಗೆ ಫೀಮೇಲ್ಸ್ ಅಂದರೆ ಎಲ್ಲ ಮಹಿಳೆಯರಿಗೆ ಮೆನ್ಸ್ಟ್ರಲ್ ಇರ್ರೆಗ್ಯುಲರ್ ಮಂತ್ಲಿ ಸೈಕಲ್ಸ್ನ ನಾವು ರೆಗ್ಯುಲೇಟ್ ಮಾಡ್ಕೋಬಹುದು ಪ್ರತಿನಿತ್ಯದ ಅಭ್ಯಾಸದಿಂದ. ನಿಧಾನಕ್ಕೆ 8ರಿಂದ 10 ಉಸಿರಾಟದ ನಂತರ ನಿಧಾನಕ್ಕೆ ಕೆಳಕ್ಕೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ನಂತರ ಮತ್ತೆ ಇದರ ಇನ್ನೊಂದು ಅಭ್ಯಾಸ, ಮತ್ತೆ ಇನ್ನೊಂದು ಸತಿ ಇದೇ ಅಭ್ಯಾಸವನ್ನು ಮಾಡೋಣಂತೆ. ಜಾಸ್ತಿ ಹೊತ್ತು ಹಾಗೆ ಇದ್ದರೆ ಕೆಲವರಿಗೆ ಸ್ವಲ್ಪ ಸೊಂಟದಲ್ಲಿ ನೋವು ಕಾಣಿಸ್ಬೋದು. ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ತಿರ್ಗಾ ಮತ್ತೆ ಅಭ್ಯಾಸ ಮತ್ತೆ ಮಾಡೋಣಂತೆ. ಮುಂದಿನ ಅಭ್ಯಾಸದಲ್ಲಿ ಏನು ಮಾಡ್ತೀವಿ, ಇದಕ್ಕೆ ಬೀಸೆ ಕಲ್ಲು ಯಾವ ರೀತಿ ರುಬ್ಬುತ್ತೋ ಆ ರೀತಿ ನಮ್ಮ ಶರೀರನ ಮೇಲಕ್ಕೆ ಕೆಳಕ್ಕೆ ಮಾಡುವಂಥ ಅಭ್ಯಾಸ. ಮತ್ತೊಮ್ಮೆ 2 ಕಾಲು ಮಡಚಿ 2 ಕೈಯಿಂದ ಅಂಗಾಲನ್ನು ಹಿಡ್ಕೊಳ್ಳಿ. ಒಮ್ಮೆ ಫಸ್ಟ್ ಧನುರಾಸನದ ಅಭ್ಯಾಸವನ್ನು ಮಾಡ್ತೀವಿ. ಸೊಂಟದ ಭಾಗ ಪೂರ್ತಿ ಮೇಲಕ್ಕೆ, ಎರಡು ಕಾಲುಗಳನ್ನು ಮೇಲಕ್ಕೆ ಎಳೆಯಲ್ಪಡಬೇಕು. ನಂತರ ಎಳೆದ ನಂತರ ಮುಂದಕ್ಕೆ ಹಿಂದಕ್ಕೆ ಚಲನೆಗಳು ಮಾಡಬೇಕು. ಮೇಲಕ್ಕೆ ಹೋಗೋದು, ಮುಂದಕ್ಕೆ ಬರೋದು, ಹಿಂದಕ್ಕೆ ಹೋಗೋದು, ಮುಂದಕ್ಕೆ ಬರೋದು, ಈ ರೀತಿ ಚಲನೆಗಳು ಮಾಡಬೇಕು. ಒಂದು 10 ಸತಿ ಮಾಡಿದ್ರೆ ಹೊಟ್ಟೆಲಿರುವಂಥ ಕೊಬ್ಬನ್ನು ಆರಾಮಾಗಿ ತೆಗೆದು ಬಿಡ್ಬೋದು. ನಿಧಾನವಾದ ಉಸಿರಾಟ. ನಿಧಾನಕ್ಕೆ ವಾಪಸ್ ಬರ್ತೀವಿ. ಮಕರಾಸನದಲ್ಲಿ ವಿಶ್ರಾಂತಿ. ಮುಂದಿನ ಅಭ್ಯಾಸ ಸೇತು ಬಂಧಾಸನ. ಸೇತು ಅಂದರೆ ಸೇತುವೆ, ಬ್ರಿಡ್ಜ್ ಪೋಸ್ ಅಂತಲೂ ಕರಿತೇವೆ. ನೇರವಾಗಿ ಬೆನ್ನಿನ ಮೇಲೆ ಮಲಗಬೇಕು. 2 ಕಾಲುಗಳನ್ನು ಉದ್ದಕ್ಕೆ ಚಾಚಿ ಎರಡು ಕಾಲುಗಳನ್ನು ಮಡಚಿ ಆಗುವಂಥವ್ರು 2 ಕೈಯಿಂದ ಅಂಗಾಲನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ. ಅಂಗಾಲು ಹಿಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆದಷ್ಟು ಕಾಲು ಎಳ್ಕೊಳ್ಬೇಕು ಒಳಕ್ಕೆ. ಸ್ವಲ್ಪ 2 ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಇಟ್ಕೊಳ್ಳಿ. ಅಂಗಾಲು ನೆಲಕ್ಕೆ ಒತ್ತಿರಬೇಕು. ಭುಜಗಳು ಹಿಂದಕ್ಕೆ, ಗಲ್ಲದ ಭಾಗ ಎದೆ ಕಡೆಗೆ. ಉಸಿರನ್ನು ತಗೊಳ್ತಾ ಸೊಂಟದ ಭಾಗವನ್ನು ಪೂರ್ತಿ ಮೇಲಕ್ಕೆ ಎತ್ತಿ ಎದೆಗೂಡು ಹೋಗಿ ನಮ್ಮ ಗಲ್ಲಕ್ಕೆ ತಾಕೋ ಮಟ್ಟಕ್ಕೆ ಬರಬೇಕು. ಮತ್ತೊಮ್ಮೆ ಉಸಿರು ತಗೊಳ್ಳಿ. ಬಿಡ್ತಾ ನಿಧಾನಕ್ಕೆ ಕೆಳಕ್ಕೆ. ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ಸೊಂಟದ ಭಾಗ ಪೂರ್ತಿ ಮೇಲಕ್ಕೆತ್ತಿ, ಎತ್ತಿ ಎತ್ತಿ ಚೆನ್ನಾಗಿ ಎತ್ತಿ ಗಲ್ಲ ಹೋಗಿ ಎದೆಗೆ ತಾಕೋ ಮಟ್ಟಕ್ಕೆ. ಥೈರಾಯ್ಡ್ ಗ್ರಂಥಿಗಳಿಗೂ ಒಳ್ಳೆಯ ಅಭ್ಯಾಸ ಇದು. ಮತ್ತೆ ಉಸಿರು ತಗೊಳ್ಳಿ. ಉಸಿರನ್ನು ಬಿಡ್ತಾ ಕೆಳಕ್ಕೆ. ಕೊನೆ ಬಾರಿ ಮಾಡ್ತೀವಿ. ಉಸಿರು ತಗೊಳ್ಳಿ.
ಉಸಿರನ್ನು ಬಿಡ್ತಾ ಸೊಂಟದ ಭಾಗ ಮೇಲೆ ಕೆತ್ತಬೇಕು. ಉಸಿರು ಬಿಟ್ಟು ಎತ್ತೋದ್ರಿಂದ ಜಾಸ್ತಿ ಮೇಲೆ ಕೆತ್ತೋಕ್ಕೆ ಅವಕಾಶ ಆಗುತ್ತೆ. ಅಲ್ಲೇ ಒಂದು 4ರಿಂದ 5 ಉಸಿರಾಟ ಮಾಡಿ ಮತ್ತೊಮ್ಮೆ ಉಸಿರು ತಗೊಂಡು ನಿಧಾನಕ್ಕೆ ಉಸಿರು ಬಿಡ್ತಾ ಕೆಳಕ್ಕೆ, ಉಸಿರು ಬಿಡ್ತಾ ಕೆಳಕ್ಕೆ ತಗೊಳ್ಳಿ. ನಿಧಾನಕ್ಕೆ 2 ಕಾಲು ಒಂದೊಂದೇ ಮುಂದಿನ ಅಭ್ಯಾಸ ಅಧೋಮುಖ ಶ್ವಾನಾಸನ. 2 ಕೈಗಳು ಎದೆಗೂಡಿನ ಪಕ್ಕದಲ್ಲಿಟ್ಕೊಂಡು ವಜ್ರಾಸನಕ್ಕೆ ಬನ್ನಿ. ಹಾಗೆ ನೇರವಾಗಿ ಹಿಂದೆ ಎದ್ದು ಕೂತ್ಕೊಳ್ಳಿ. ಸ್ವಲ್ಪ ಮ್ಯಾಟಿನ ಮಧ್ಯಭಾಗದಲ್ಲಿ ಬರ್ರಿ. ಈಗ 2 ಮೊಣಕೈಗಳನ್ನು ಮೊಣಕಾಲಿನ ಮುಂಭಾಗದಲ್ಲಿಡಿ. 2 ಕೈಗಳನ್ನು ಮ್ಯಾಟಿನ ಮೇಲೆ ಪೂರ್ತಿ ಕೈ ನೆಲಕ್ಕಿಡಿ, ಮೊಣಕೈ ಇಡಿ. ಅಲ್ಲಿಂದ ಅಳತೆ ತಗೊಳ್ಳಂತೆ 2 ಅಂಗೈಯಷ್ಟು ಮುಂದಕ್ಕೆ, 2 ಅಂಗೈಯಷ್ಟು ಮುಂದೆ. ಆಲ್ 4 ಪೊಸಿಷನ್ಗೆ ಬರ್ತೀವಿ. ಅಂಗೈ ಚೆನ್ನಾಗಿ ಊರಬೇಕು. ಕಾಲು ಬೆರಳು ಒಳಮುಖವಾಗಿ ತಗೊಳ್ಳಿ. ಒಮ್ಮೆ ಉಸಿರನ್ನು ತಗೊಳ್ಳಿ. ಬಿಡ್ತಾ ಸೊಂಟದ ಭಾಗ ಮೇಲಕ್ಕೆ, ಮೊಣಕಾಲುಗಳು ನೇರ ಮಾಡಬೇಕು. ಮಂಡಿ ನೇರ ಮಾಡಿ 2 ಸೊಂಟದ ಭಾಗ ಚೆನ್ನಾಗಿ ಮೇಲಕ್ಕೆ ತಳ್ಳಲ್ಪಡಬೇಕು. ಹಿಮ್ಮಡಿ ಭಾಗ ಮೇಲಕ್ಕೆತ್ತಿ ಇನ್ನೂ ಸ್ವಲ್ಪ ಸೊಂಟದ ಭಾಗ ಮೇಲಕ್ಕೆ ತಳ್ಳಿ ನಂತರ ನಿಧಾನಕ್ಕೆ 2 ಕಾಲಿನ ಹಿಮ್ಮಡಿಗಳನ್ನು ನೆಲಕ್ಕೆ ಊರಬೇಕು. ಪೂರ್ತಿ ಹಿಮ್ಮಡಿ ತಳ್ಳಬೇಕು. ಇಡೀ ಬೆನ್ನುಗಂಬ ಚಾಚಿರಬೇಕು. ನಿಧಾನವಾದಂಥ ಉಸಿರಾಟ. ಅಧೋಮುಖ ಶ್ವಾನಾಸನ. ಅಧೋಮುಖ ಶ್ವಾನಾಸನ ಮಾಡೋದ್ರಿಂದ ನಮಗೆ ಬ್ಲಡ್ ಫ್ಲೋ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ನಂತರ ನಮ್ಮ ಇಡೀ ಶರೀರಕ್ಕೆ ಒಳ್ಳೆಯ ಶಕ್ತಿಯನ್ನು ಕೊಡುವಂಥ ಅಭ್ಯಾಸ. ಇದರಲ್ಲಿ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಹಾರ್ಮೋನಲ್ ಹೆಲ್ತ್ನ ಇಂಪ್ರೂವ್ ಮಾಡಿಕೊಳ್ಳಬಹುದು. ನಿಧಾನಕ್ಕೆ ಒಂದು 8ರಿಂದ 10 ಉಸಿರಾಟ ಮಟ್ಟಕ್ಕೆ ನಾವಿಲ್ಲಿರಬೇಕು. ನಂತರ ನಿಧಾನಕ್ಕೆ ವಜ್ರಾಸನದಲ್ಲಿ ಕುಳಿತು ವಿಶ್ರಾಂತಿ. ಮುಂದಿನ ಅಭ್ಯಾಸ ಉಷ್ಟ್ರಾಸನ. ಅಂದರೆ ಇದಕ್ಕೆ ಇಂಗ್ಲೀಷಲ್ಲಿ ಕ್ಯಾಮಲ್ ಪೋಸ್ ಅಂತಲೂ ಕರೀತಾರೆ. ನಿಧಾನಕ್ಕೆ ಯಾರಿಗೆ ಮಂಡಿ ನೋವು, ಮೊಣಕಾಲು ನೋವು ಯಾರಿಗಾರು ಇದ್ದರೆ ಆ ಥರದ್ದವರು ಮಂಡಿ ಕೆಳಗಡೆ ಒಂದು ಬೆಡ್ಶೀಟ್ ಹಾಕ್ಕೊಳ್ಳೋದು ಉತ್ತಮ. ಇದ್ದರೆ ಅವರು ಹಾಗೇನೂ ಮಾಡ್ಬೋದು. ನಿಧಾನವಾಗಿ ಮಂಡಿನ ಮೇಲೆ ನಿಂತ್ಕೊಳ್ತೀವಿ. ಮೊಣಕಾಲಿನ ಮೇಲೆ ನಿಂತ್ಕೊಳ್ಬೇಕು. 2 ಕೈಗಳು ಸೊಂಟಕ್ಕೆ ಕೊಡಿ. ಸೊಂಟದ ಭಾಗವನ್ನು ಹಿಡ್ಕೊಳ್ಳಿ. ಸೊಂಟವನ್ನು ಮುಂದಕ್ಕೆ ತಳ್ಳುತ್ತಾ ನಿಧಾನಕ್ಕೆ ಹಿಂದಕ್ಕೆ ಬಾಗಬೇಕು. ಹಿಂದಕ್ಕೆ ಆಗುವಂಥವರು ಒಂದೊಂದೇ ಕೈಯಿಂದ ಬಲ ಅಂಗಾಲು ಮತ್ತು ಎಡ ಅಂಗಾಲನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ. ಬಲಗೈಯಿಂದ ಬಲಗಾಲಿನ ಅಂಗಾಲನ್ನು ಹಿಡ್ಕೊಳ್ಳಿ. ಎಡಗೈಯಿಂದ ಎಡಕಾಲಿನ ಅಂಗಾಲನ್ನು ಹಿಡ್ಕೊಳ್ಳಿ. ಕೈಗಳನ್ನು ಚಾಚಿ ತೊಗೊಂಡು ಹೋಗಿ ಹಿಂದಕ್ಕೆ. ಸೊಂಟದ ಭಾಗ ಮುಂದಕ್ಕೆ ತಳ್ಳಿ ಎದೆಗೋಡನ್ನು ಮೇಲ್ಮುಖವಾಗಿ ತಳ್ಳಿ ಕತ್ತನ್ನು ಹಿಂದಕ್ಕೆ ಬಿಡಿ. ಯಾರಿಗೆ ಆಗುತ್ತೆ ಅಂಗೈಯನ್ನು ಪೂರ್ತಿ ಪಾದದ ಮೇಲೆ ಇಡಿ. ಉಷ್ಟ್ರಾಸನ. ನಿಧಾನಕ್ಕೆ 8ರಿಂದ 10 ಉಸಿರಾಟ ಇರೋದು ಉತ್ತಮ. ಇದರ ಅಭ್ಯಾಸದಿಂದ ಎದೆಗೂಡಿನ ಭಾಗ ಮಂತ್ರ ಪೆಲ್ವಿಕ್ ರೀಸನ್ ಅಂದರೆ ಹೊಟ್ಟೆಯ ಕೆಳಭಾಗದ ಮಾಂಸಖಂಡಗಳಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಬೇಕು. ಸ್ಪೈನಲ್ ಕಾರ್ಡ್ ಅಂದರೆ ಇಡೀ ಬೆನ್ನುಗಂಬಕ್ಕೆ ಒಳ್ಳೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. 8ರಿಂದ 10 ಉಸಿರಾಟ. ನಂತರ ನಿಧಾನಕ್ಕೆ ಕತ್ತನ್ನು ಮೇಲಕ್ಕೆ ಎತ್ತಿ ಮೊದಲು ಕೈಗಳನ್ನು ನಿಧಾನಕ್ಕೆ ಒಂದೊಂದೇ ಸೊಂಟಕ್ಕೆ ಕೊಡಿ. ಒಂದು ಕೈ ಆದ ನಂತರ ಒಂದು ಕೈ. ನಿಧಾನಕ್ಕೆ ಕೆಳಕ್ಕೆ ವಜ್ರಾಸನಲ್ಲಿ ಕುಳಿತು 2 ಕೈಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಶಶಂಕಾಸನ. ಸ್ವಲ್ಪ ಶಶಂಕಾಸನದಲ್ಲಿ ರಿಲ್ಯಾಕ್ಸ್ ಆಗೋದು ಒಳ್ಳೆಯದು. ಇದರಿಂದ ಸೊಂಟ ಭಾಗದಲ್ಲಿ ಬಂದಿರುವಂಥ ಆ ಸ್ಟ್ರೆಚ್ ನಿಧಾನಕ್ಕೆ ಕಡಿಮೆ ಮಾಡಿಕೊಳ್ಬೋದು. ಮುಂದಿನ ಅಭ್ಯಾಸವನ್ನು ನೋಡೋಣಂತೆ. ಇದಕ್ಕೆ ಪಶ್ಚಿಮೋತ್ಥಾನಾಸನ ಅಂತ ಕರೀತಾರೆ. ಪಶ್ಚಿಮ ಅಂತಂದರೆ ನಮ್ಮ ಬೆನ್ನಿನ ಹಿಂಭಾಗಕ್ಕೆ ಅದಕ್ಕೆ ಪಶ್ಚಿಮ ಅಂತ ಕರಿತೇವೆ. ನಿಧಾನಕ್ಕೆ ಮೇಲಕ್ಕೆ ಬನ್ನಿ. 2 ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ 2 ಕಾಲುಗಳು ನೇರವಾಗಿ ಚಾಚಲ್ಪಟ್ಟಿರಬೇಕು. ಮುಂದೆ ಪಾದಗಳೆರಡು ಜೋಡಿಸ್ಬೇಕು. 2 ಕೈಗಳು ಪೃಷ್ಠದ ಪಕ್ಕ ಭಾಗದಲ್ಲಿ ಇಟ್ಕೊಳ್ಳಿ. ಭುಜಗಳನ್ನು ಹಿಂದಕ್ಕೆ ತಿರುಗಿಸ್ಬೇಕು. ಹಿಂದಕ್ಕೆ ನಿಧಾನಕ್ಕೆ ಉಸಿರನ್ನು ತಗೊಳ್ತಾ 2 ಕೈ ಮುಂದಗಡೆಯಿಂದ ಆದರೂ ಎತ್ತಬೋದು, ಪಕ್ಕದಿಂದ ಆದರೂ ಎತ್ಬೋದು. ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಕೈ ಮೇಲಕ್ಕೆ ತಗೊಳ್ಳಿ. ಕೈ ಬೆರಳೆರಡು ಜೋಡಿಸಿ
ಫಿಂಗರ್ಸ್ ಲಾಕ್ ಮಾಡಿ ಮೇಲಕ್ಕೆ ಸ್ಟ್ರೆಚ್ ಮಾಡಿ, ಕೈ ಬೆರಳನ್ನು ಜೋಡಿಸ್ಬಿಟ್ಟು ಮೇಲ್ಮುಖವಾಗಿ ಎಳಿಬೇಕು ಮೇಲಕ್ಕೆ, ಸೊಂಟದ ಕೆಳಭಾಗದಿಂದ ಎಳಿಬೇಕು. ಮತ್ತೊಮ್ಮೆ ಉಸಿರು ತಗೊಂಡು ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಮುಂದೆ ಬಗ್ಗಬೇಕು. ಆಗುವಂಥವ್ರು ಪಾದದ ಹಿಮ್ಮಡಿ ಅಥವಾ ಕಾಲು ಬೆರಳುಗಳು ಎಲ್ಲಿ ಏನು ಸಿಗುತ್ತೋ ಅದನ್ನು ಇಟ್ಕೊಳ್ಳಿ. ಸಿಗಲಿಲ್ವಾ ಕಾಲಿನ ಹೆಬ್ಬೆರಳು ಮಾತ್ರ ಇಟ್ಕೊಳ್ಳಿ. ತಲೆಯನ್ನು ಮೇಲಕ್ಕೆ ಎತ್ತಿ ನೋಡಿ, ಇಡೀ ಬೆನ್ನುಗಮ್ಮ ಒಮ್ಮೆಲೆ ಚಾಚಿ ಮೇಲಕ್ಕೆ. ಯಾರಿಗೆ ಆಗುತ್ತೋ ಆ ಥರದವರು ಮೊಣಕೈಯನ್ನು ಕೆಳಗಿಳಿಸಿ. ಆಗಲಿಲ್ವಾ ಕೈಯನ್ನು ಹಾಗೆ ಇಟ್ಕೊಂಡು ಮಾಡ್ಬೋದು. ಆಗುವಂಥವ್ರು ತಲೆಯನ್ನು ಕೆಳಕ್ಕೆ ಬಿಡಿ. ಆಗದೇ ಇದ್ದರೆ ತೊಂದರೆನೇ ಇಲ್ಲ, ಕೈ ಕತ್ತನ್ನು ಮೇಲಕ್ಕೂ ಎತ್ತು ಮಾಡ್ಬೋದು. ಇದರ ಅಭ್ಯಾಸದಿಂದ ಮನಸ್ಸು ತುಂಬ ಹಗುರಾಗ್ತಾ ಹೋಗುತ್ತೆ. ಹೊಟ್ಟೆಗೆ ಒಳ್ಳೆಯ ಡೈಜೆಷನನ್ನು ಇಂಪ್ರೂವ್ ಮಾಡ್ಕೋಬೋದು. ಈ ಅಭ್ಯಾಸದಿಂದ ನಮಗೆ ಮಂತ್ಲಿ ಸೈಕಲ್ಸಲ್ಲಿ ಬರುವಂಥ ಆ ಡಿಸ್ಕಂಫರ್ಟನ್ನು ಸರಿ ಮಾಡಿಕೊಳ್ಬಹುದು. 8 ರಿಂದ 10 ಉಸಿರಾಟ ಇದ್ದು ನಿಧಾನಕ್ಕೆ ಕೈಗಳೆರಡು ಮುಂದಕ್ಕೆ ಚಾಚಿ ಉಸಿರು ತಗೊಳ್ತಾ ಮೇಲಕ್ಕೆ ಕೈಗಳು ನಿಧಾನಕ್ಕೆ ಉಸಿರನ್ನು ಬಿಡ್ತಾ ಕೆಳಕ್ಕೆ ಕೈ ಬಿಡಿ. ಈ ಮುಂದಿನ ಅಭ್ಯಾಸ ಸರ್ವಾಂಗಾಸನ, ನಂತರ ಹಲಾಸನ, ಅದಾದ ನಂತರ ಮತ್ಸ್ಯಾಸನ. ಈ 3 ಅಭ್ಯಾಸಗಳನ್ನೆಲ್ಲ ನೋಡೋಣಂತೆ. ಮೊದಲನೆಯದು ಸರ್ವಾಂಗಾಸನ. ಇಂಗ್ಲೀಷಲ್ಲಿ ಇದಕ್ಕೆ ಶೋಲ್ಡರ್ ಸ್ಟ್ಯಾಂಡ್ ಅಂತ ಕರೀತಾರೆ. ಯಾವ ರೀತಿ ಮಾಡಬೇಕು ನೋಡೋಣಂತೆ. 2 ಕಾಲುಗಳನ್ನು ಮ್ಯಾಟಿನ ಬಲಬದಿಯಲ್ಲಿ ತಿರುಗಿಸಿ ನೇರವಾಗಿ ಬೆನ್ನಿನ ಮೇಲೆ ಮಲಗಿ. ಸ್ವಲ್ಪ ಕೆಳಮುಖವಾಗಿ ಹೋಗಿ ಮ್ಯಾಟಿನ ಸ್ವಲ್ಪ ಕೆಳಕ್ಕೆ ಜರ್ಕೊಳ್ಳಿ. ಆದಷ್ಟು ಇನ್ನೂ ಸ್ವಲ್ಪ ಕೆಳಗೆ ಹೋಗಿ. 2 ಕಾಲು ಮಡಚ್ಕೊಳ್ಳಿ. ನಿಧಾನಕ್ಕೆ ಉಸಿರು ತಗೊಳ್ತಾ 2 ಕಾಲು ಮೇಲಕ್ಕೆ, ಸೊಂಟನೂ ಮೇಲಕ್ಕೆತ್ತಿ 2 ಕೈಯನ್ನು ಸೊಂಟಕ್ಕೆ ಇಟ್ಕೊಂಡು 2 ಕಾಲುಗಳು ನೇರ ಮೇಲಕ್ಕೆ ಮಾಡಿ. ಆದಷ್ಟು ಕೈಗಳನ್ನು ಸೊಂಟದ ಕಡೆ ಕೊಡಿ. 2 ಕಾಲಿನ ಪಾದದ ಬೆರಳನ್ನು ಹೊರಮುಖವಾಗಿ ಚಾಚಿ ಕಾಲನ್ನು ಚೆನ್ನಾಗಿ ಚಾಚಬೇಕು. ಇಲ್ಲಿ ನಿಧಾನವಾದ ಉಸಿರಾಟ. ಥೈರಾಯ್ಡ್ ಗ್ಲ್ಯಾಂಡ್ಸ್ಗೂ ಒಳ್ಳೆಯ ಅಭ್ಯಾಸ ಇದು. ನಿಧಾನವಾದ ಉಸಿರಾಟ. ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡ್ಸ್ಗೂ ಒಳ್ಳೆಯ ಹೆಲ್ತನ್ನ ಸರಿ ಮಾಡ್ಕೊಳ್ಬೋದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಸರಿ ಮಾಡ್ಕೋಬೋದು. ನಿಧಾನಕ್ಕೆ ಇಲ್ಲಿಂದ ನಾವು ಹಲಾಸನಕ್ಕೆ ಹೋಗ್ತೀವಿ. ಮೊದಲು ಒಂದೊಂದೇ ಕಾಲನ್ನು ತೊಗೊಂಡು ಹೋಗ್ರಿ ಹಿಂದಕ್ಕೆ. ಬಲಗಾಲು ಹಿಂದೆ ಪೂರ್ತಿ ಕಾಲು ಬೆರಳು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ. ನಂತರ ಎಡಗಾಲೂ ಹಿಂದೆ ತಗೊಂಡೋಗಿ ಕೈಗಳೆರಡು ಕೈ ಬೆರಳುಗಳನ್ನು ಜೋಡಿಸಿ ಕೈಗಳನ್ನು ಚಾಚಬೇಕು ಹಿಂದಕ್ಕೆ. ನಿಧಾನಕ್ಕೆ ಉಸಿರಾಡ್ತಾ ಹೋಗಿ. ಇದರಲ್ಲಿ ಸಹಜ ಉಸಿರಾಟ, ಯಾವುದೇ ಥರದ ಒತ್ತಡ ಇರಬಾರ್ದು. 8 ರಿಂದ 10 ಉಸಿರಾಟ ಇದ್ದು ನಿಧಾನಕ್ಕೆ ಕೈಗಳೆರಡು ಸೊಂಟಕ್ಕೆ ಕೊಡಿ. ಒಂದೊಂದೇ ಕಾಲನ್ನು ಹಿಂದಕ್ಕೆ ಹಾಕಿ ಸೊಂಟದ ಭಾಗವನ್ನು ನಿಧಾನಕ್ಕೆ ಕೆಳಕ್ಕೆ ಬಿಟ್ಟು ಕಾಲುಗಳೆರಡನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ. ಯಾರಿಗೆ ಈ ಅಭ್ಯಾಸ ಮಾಡಲಿಕ್ಕೆ ಆಗಲ್ವೋ ಆ ಥರದವರು ಗೋಡೆ ಸಹಾಯ ಇಟ್ಕೊಂಡು ಮಾಡ್ಬೋದು. 2 ಕಾಲುಗಳನ್ನು ಗೋಡೆಗೆ ಒತ್ತಿ ಸೊಂಟದ ಭಾಗವನ್ನು ಮೇಲಕ್ಕೆತ್ತಿ ಕೈ ಸೊಂಟಕ್ಕೆ ಕೊಟ್ಟರೆ ಸಾಕಾಗುತ್ತೆ. ಎಲ್ಲ ಬೆನಿಫಿಟ್ಸು ಏನೇನಿದೆಯೋ ಅದರ ಆಸನದ ಬೆನಿಫಿಟ್ಸ್ ಎಲ್ಲದೂ ಸಿಗುತ್ತೆ ಅದಕ್ಕೆ. ಕೊನೆಯ ಅಭ್ಯಾಸವನ್ನು ನೋಡೋಣಂತೆ. ಇದಕ್ಕೆ ಮತ್ಸ್ಯಾಸನ ಅಂತ ಕರೀತಾರೆ, ಫಿಶ್ ಪೋಸ್. ನಿಧಾನಕ್ಕೆ ಒಂದು ಕಡೆ ಪಕ್ಕಕ್ಕೆ ತಿರುಗಿ ಕೂತ್ಕೊಳ್ಳಿ. ಯಾರಿಗೆ ಆಗುತ್ತೋ ಅವರು ಪದ್ಮಾಸನವನ್ನು ಹಾಕಿ, ಯಾರಿಗೆ ಆಗಲ್ವೋ ಕಾಲುಗಳೆರಡು ಉದ್ದಕ್ಕೆ ಚಾಚಿನೂ ಮಾಡ್ಬೋದು. ಆಗುವಂಥವ್ರು ಪದ್ಮಾಸನ, ಬಲಗಾಲು ತೊಡೆಯ ಮೇಲೆ, ನಂತರ ಎಡ ಕಾಲನ್ನು ತೊಡೆಯ ಮೇಲೆ ಹಾಕ್ಕೊಳ್ಳಿ.
ಮೊದಲು ನೇರವಾಗಿ ಹಿಂದಕ್ಕೆ ಮಲಗಬೇಕು. ನೇರವಾಗಿ ಹಿಂದಕ್ಕೆ ಮಲಗಿದ ನಂತರ ಎರಡೂ ಕೈಗಳನ್ನು ಭುಜದ ಹಿಂಭಾಗದಲ್ಲಿ ಇಟ್ಕೊಳ್ಬೇಕು. ಕೈ ಬೆರಳುಗಳು ಒಳಮುಖವಾಗಿ ಅಂಗೈ ಒತ್ತಿ ತಲೆಯ ಭಾಗವನ್ನು ಮೇಲಕ್ಕೆತ್ತಿ ನೆತ್ತಿಯ ಭಾಗವನ್ನು ಮ್ಯಾಟಿನ ಮೇಲೆ ವಿರಮಿಸಿ ಎರಡೂ ಕೈಗಳಿಂದ ಕಾಲಿನ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಮೊಣಕೈಯನ್ನು ನೆಲಕ್ಕೆ ತಾಕಿಸೋ ಪ್ರಯತ್ನವನ್ನು ಮಾಡಿ. ಯಾರಿಗೆ ಸಿಗಲ್ವೋ ಆ ಥರದವ್ರು ಏನು ಮಾಡಬೇಕು, ಎರಡೂ ಕಾಲನ್ನ ಮುಂದಕ್ಕೆ ಉದ್ದಕ್ಕೆ ಚಾಚಿನೂ ಅಭ್ಯಾಸ ಮಾಡ್ಬೋದು. ಮತ್ಸ್ಯಾಸನ, ಇದಕ್ಕೆ ಫಿಶ್ ಪೋಸ್ ಅಂತ ಕರೀತಾರೆ. ಎದೆಗೂಡಿನ ಭಾಗದಲ್ಲಿ ಗಮನ ಕೊಡಿ. ಇಡೀ ಎದೆಗೂಡಿನ ಭಾಗ ಚೆನ್ನಾಗಿ ಓಪನ್ ಆಗಿದೆ. ಥೈರಾಯ್ಡ್ ಗ್ರಂಥಿಗಳಲ್ಲೂ ಒಳ್ಳೆಯ ಚಾಚುವಿಕೆಯನ್ನು ಗಮನಿಸ್ತಾ ಹೋಗ್ಬೋದು. ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದರೆ ನಮ್ಮ ಎಮೋಷನ್ಸ್ನೂ ನಾವು ಕಂಟ್ರೋಲ್ ಮಾಡಿಕೊಳ್ಳುವಂಥ ಅಭ್ಯಾಸ ಇದು. 10 ಉಸಿರಾಟ ಇರಬೇಕು. ನಂತರ ನಿಧಾನಕ್ಕೆ ಕತ್ತು ಮೊದಲು ಬಿಟ್ಬಿಡಿ, ಕತ್ತನ್ನು ಬಿಡಿ. ಆನಂತರ ನಿಧಾನಕ್ಕೆ ಒಂದೊಂದೇ ಕಾಲನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ, ಕಾಲುಗಳೆರಡು ಉದ್ದಕ್ಕೆ ಚಾಚಿ ಶವಾಸನ. ಕಾಲು ಬೆರಳು ಪೂರ್ತಿ ಬಿಟ್ಬಿಡಿ, ಕೈ ಎರಡು ಅಂಗೈ ಆಕಾಶಕ್ಕೆ ತೋರಿಸಿ. ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ.